ಪಶ್ಚಿಮ ಬಂಗಾಳದಲ್ಲಿ ಮಹಿಳೆಯರ ದಿಢೀರ್ ಪ್ರತಿಭಟನೆ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಮುಸ್ಲಿಮರಿಗೆ ಅನ್ಯಾಯ ಅನ್ನೋದು ಆರೋಪ. ಬಿಜೆಪಿ ಸರ್ಕಾರದ ವಿರುದ್ಧ ಮುಸ್ಲಿಮರನ್ನು ಎತ್ತಿಕಟ್ಟುವ ಹುನ್ನಾರ. ಸಿಪಿಎಂ ಟಿಎಂಸಿ ಪಕ್ಷಗಳ ಕಿತಾಪತಿಗೆ ಸುವೇಂದು ಕಿಡಿ. ಈ ದೃಶ್ಯ ನೋಡಿ. ಇಲ್ಲಿ ಮಹಿಳೆಯರು ಅಲಿಪುರ್ ನಗರ ಪಾಲಿಕೆ ಕಚೇರಿಗೆ ನುಗ್ಗುತ್ತಾ ಇದ್ದಾರೆ. ಪಶ್ಚಿಮ ಬಂಗಾಳ ಸರ್ಕಾರದ ಅನ್ನಪೂರ್ಣ ಭಂಡಾರ್ ಯೋಜನೆಯ ಲಾಭದಿಂದ ತಾವು ವಂಚಿತರಾಗಿದ್ದೇವೆ ಅನ್ನೋದು ಈ ಮಹಿಳೆಯರ ಆಕ್ರೋಶಕ್ಕೆ ಕಾರಣ. ಏನಿದು ಅನ್ನಪೂರ್ಣ ಭಂಡಾರ್ ಯೋಜನೆ ವಿವಾದ? ಕರ್ನಾಟಕದಲ್ಲಿ ಗೃಹಲಕ್ಷ್ಮಿ ಯೋಜನೆ ಇದ್ದ ಹಾಗೆ ಕಳೆದ ಟಿಎಂಸಿ ಸರ್ಕಾರದಲ್ಲಿ ಲಕ್ಷ್ಮೀ ಭಂಡಾರ್ ಯೋಜನೆ ಜಾರಿಯಲ್ಲಿತ್ತು. ಪ್ರತಿ ಕುಟುಂಬದ ಮಹಿಳೆಯರಿಗೆ ಪ್ರತಿ ತಿಂಗಳು 3,000 ರೂಪಾಯಿ ನೀಡುವ ಯೋಜನೆ ಇದು. ಅಲ್ಲಿ ಸುವೇಂದು ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಈ ಯೋಜನೆಯಲ್ಲಿ ಸ್ವಲ್ಪ ಮಾರ್ಪಾಡು ಮಾಡಲಾಯಿತು. ಫಲಾನುಭವಿಗಳ ಪರಿಷ್ಕರಣೆಯನ್ನು ಕೈಗೊಳ್ಳಲಾಯಿತು. ಕರ್ನಾಟಕದಲ್ಲಿ ಆದಂತೆ ಅಲ್ಲೂ ಸುಮಾರು 17 ಲಕ್ಷ ಫಲಾನುಭವಿಗಳಿಗೆ ಸರಿಯಾದ ದಾಖಲೆಗಳಿರಲಿಲ್ಲ. ಹಾಗಾಗಿ ಅವರಗಳ ಹೆಸರನ್ನು ಕೈಬಿಟ್ಟು ಹೊಸ ಪಟ್ಟಿ ಬಿಡುಗಡೆ ಮಾಡಲಾಯಿತು. ಆ ಪಟ್ಟಿಯಲ್ಲಿರುವ 1.74 ಕೋಟಿ ಮಹಿಳೆಯರಿಗೆ ಈ ತಿಂಗಳ 3,000 ರೂಪಾಯಿ ಜಮೆಯಾಯಿತು. ಹಣ ಸಂದಾಯವಾಗದೇ ಇದ್ದದ್ದು ಈಗ ಕೆಲ ಮಹಿಳೆಯರ ಆಕ್ರೋಶಕ್ಕೆ ಕಾರಣವಾಗಿದೆ. ಮುಸ್ಲಿಮರನ್ನು ಎತ್ತಿಕಟ್ಟುವ ಹುನ್ನಾರ. ಈ ಪ್ರಕರಣಗಳು ಹೆಚ್ಚಾಗಿ ಕಂಡುಬಂದಿರುವುದು ನಾರ್ತ್ 24 ಪರ್ಗಾನಾಸ್, ಪಶ್ಚಿಮ್ ಮೆದಿನಿಪುರ್, ಅಲಿಪುರ್, ಕೂಚ್ ಬಿಹಾರ್, ಬರ್ದ್ವಾನ್, ಮುರ್ಷಿದಾಬಾದ್ ಜಿಲ್ಲೆಗಳಲ್ಲಿ. ಇವು ಮುಸ್ಲಿಮರು ಸಾಕಷ್ಟು ಸಂಖ್ಯೆಯಲ್ಲಿರುವ ಜಿಲ್ಲೆಗಳು. ಆದಾಗವೂ ಲಕ್ಷಾಂತರ ಹಿಂದೂಗಳ ಹೆಸರು ಸಹ ಫಲಾನುಭವಿಗಳ ಪಟ್ಟಿಯಿಂದ ಮರೆಯಾಗಿದೆ. ಇದನ್ನು ಮುಚ್ಚಿಟ್ಟು ಕೇವಲ ಮುಸ್ಲಿಂ ಮಹಿಳೆಯರಿಗೆ ಮಾತ್ರ ಹಣ ಸಂದಾಯವಾಗಿಲ್ಲ ಅನ್ನೋ ಸುಳ್ಳು ವದಂತಿಯನ್ನು ಹಬ್ಬಿಸಲಾಗಿದೆ. ಆ ಮೂಲಕ ಸುವೇಂದು ಸರ್ಕಾರದ ವಿರುದ್ಧ ಮುಸ್ಲಿಮರನ್ನು ಎತ್ತಿಕಟ್ಟುವ ಹುನ್ನಾರ ನಡೆಸಲಾಗಿದೆ. ಇದು ಯಾವ ಹಂತಕ್ಕೆ ಹೋಗಿದೆ ಅಂದ್ರೆ ಮುಸ್ಲಿಮರಿಗೆ ಪ್ರತ್ಯೇಕ ಸರ್ಕಾರ ಬೇಕು ಅಂತ ಕೇಳುವಷ್ಟರ ಮಟ್ಟಿಗೆ ಮುಸ್ಲಿಮರ ತಲೆ ಕೆಡಿಸಲಾಗಿದೆ. মুসলিমদের সরকার করবে, একটা হিন্দুদের সরকার করবে। টাকা ওরা হিন্দুরা টাকা পাবে, মুসলিমরা টাকা পাবে না। কেন পাবে না টাকাটা? তাহলে দুটো সরকার করে দেন, দুটো সরকার করুক। বলেন শুভেন্দু অধিকারী খেয়ে বলেন দুটো সরকার করতে, দুটো সরকার করুক। আমরা পাবে না, আর হিন্দুরা পাবে। হিন্দুকে দিবে, মুসলমানকে দিবে না, আমরা চলবে না। আমরা সমাধান করব না, তারা ঝুলবেই। আমরা এর সমাধান আমরা করব না, তারা ঝুলবে সবাইকে দে। ಈ ಸುಳ್ಳು ವದಂತಿಗಳ ವಿರುದ್ಧ ಸಿಎಂ ಸುವೇಂದು ಕೆಂಡಾಮಂಡಲರಾಗಿದ್ದಾರೆ. ಹೀಗೆ ಬೀದಿಗೆ ಬಂದು ಬೆದರಿಸಿದರೆ ಬೆದರೋದಿಲ್ಲ ಅಂತ ಗುಡುಗಿದ್ದಾರೆ. ಯಾರ ಬಳಿ ಸರಿಯಾದ ದಾಖಲೆಗಳಿವೆಯೋ ಅವರಿಗೆ ಯೋಜನೆಯ ಹಣ ಲಭಿಸುತ್ತೆ ಅಂತ ಸ್ಪಷ್ಟನೆ ನೀಡಿದ್ದಾರೆ. যারা আমাদের ভোট দেননি জীবনে দেবেন না, তারা ওই রাস্তায় চিৎকার করুন আর গড়াগড়ি খান, কোনো লাভ হবে না। এই সরকার মাথা নিচু করার সরকার নয়, হিউজ ম্যান্ডেট নিয়ে জিতেছে। সব যোগ বিয়োগ 5 বছর পরে হবে। কেন এত ওরিড হতে যাবে না? এত চঞ্চল হয় নাকি? 208টা এমএলএ জিতেছে, একটা আমি ছেড়েছি বলে 207। 2,92,00,000 ভোটার, 5 বছরের ম্যান্ডেট। হ্যাঁ, আরো যদি 20 লাখ মহিলা যোগ্য হয়, অর্থমন্ত্রীর সামনে বলছি, কথা না বলেই বলছি, দেবো আমরা অর্থ জোগাড় করে দেবো, কোনো সমস্যা নেই। ವಾಸ್ತವ ನೋಡಿ, ಅನ್ನಪೂರ್ಣ ಭಂಡಾರ ಯೋಜನೆಯ ಹಣ ಸಿಕ್ಕಿದ್ದಕ್ಕೆ ಸ್ವತಃ ಮುಸ್ಲಿಂ ಮಹಿಳೆಯರೇ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿಗೆ ಕೃತಜ್ಞತೆ ಸಲ್ಲಿಸುತ್ತಿದ್ದಾರೆ. মাননীয় মুখ্যমন্ত্রী ভোটের আগে যে প্রতিশ্রুতি দিয়েছিলেন, সেই মানে অন্নপূর্ণা ভান্ডার দিবেন 3,000 টাকা করে, সেই প্রতিশ্রুতি তিনি কথাটা রেখেছেন। আজকে আমাদের অ্যাকাউন্টে সেই পয়সাটা ঢুকেছে। সেই জন্য আমরা মাননীয় মুখ্যমন্ত্রী মহাশয়কে অনেক অনেক ধন্যবাদ জানাই।
ಮೇಲುನೋಟಕ್ಕೆ ಇದೊಂದು ಷಡ್ಯಂತ್ರ ಅನ್ನೋದು ಸಾಬೀತಾಗಿದೆ. ಈ ನಕಲಿ ಹೋರಾಟಗಳು ಸಿಪಿಎಂ ಹಾಗೂ ಟಿಎಂಸಿ পক্ষಗಳ কুতন্ত্র ಎಂದು সচিবে অগ্নিমিত্রা পাল আরোপিಸಿದ್ದಾರೆ. তো আমরা ভালো করার চেষ্টা করছি, কিন্তু সিপিএম আর তৃণমূল তারা মানবিক সরকারের মুখ নাকি দেখতে পাচ্ছে না, অথচ সিপিএম এর কি মানবিক মুখ ছিল, অপারেশন সানশাইনে কি হয়েছিল, আর টিএমসি পয়সা তুলে তোলাবাজি করে কিভাবে হকারদের বসিয়ে পুরো কলকাতা শহরটাকে শেষ করে দিচ্ছে সেটা বাংলার মানুষ জানে, কলকাতার মানুষও জানে। আমরা বলছি ইন্ডাস্ট্রি আসবে কোথা থেকে? ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಅನೇಕ ಕಠಿಣ ಕಾರ್ಯಕ್ರಮಗಳನ್ನು ಕೈಗೊಂಡಿದೆ. ಇವು ಅಲ್ಲಿನ ಜನಸಾಮಾನ್ಯರ ಪ್ರಶಂಸೆಗೂ ಪಾತ್ರವಾಗಿದೆ. ಇದನ್ನು ಸಹಿಸಲು ಟಿಎಂಸಿ ಸಿಪಿಎಂ ಪಕ್ಷಗಳಿಗೆ ಆಗ್ತಾ ಇಲ್ಲ. ಹಾಗಾಗಿ ಈ ರೀತಿಯ ಕುಚೋದ್ಯ ನಡೆಸಿದ್ದಾರೆ ಅನ್ನೋದು ಸರ್ಕಾರದ ಪ್ರತಿಕ್ರಿಯೆಯಾಗಿದೆ. ಅನರ್ಹರಿಗೆ ಯೋಜನೆಯ ಲಾಭ ಸಿಕ್ಕಿಲ್ಲ. ಈ ಪರಿಸ್ಥಿತಿಯನ್ನೇ ಬಂಡವಾಳ ಮಾಡಿಕೊಂಡು ಸಮಾಜದಲ್ಲಿ ವಿಷಬೀಜ ಬಿತ್ತುವ ಕಾರ್ಯ ಮಾತ್ರ ಆಗಬಾರದು. ನೀವೇನಂತೀರಿ?